ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ. ಭಾರತದ ಜನರಿಗೆ ಬೆಲೆ ಏರಿಕೆ ಶಾಕ್. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಬರೋಬ್ಬರಿ 20 ರೂಪಾಯಿಗಿಂತಲೂ ಹೆಚ್ಚು ಏರಿಕೆಯಾಗುವ ಸಾಧ್ಯತೆ ಇದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನಿಂದ ಎಲ್ಲಾ ವಿತರಕರಿಗೆ ತುರ್ತು ಪತ್ರ ದೊರೆತಿದೆ. ಎಸ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದ ಕಚ್ಚಾ ತೈಲದ ಬೆಲೆ, ಗ್ಯಾಸ್, ಅಡುಗೆ ಎಣ್ಣೆ ಬೆನ್ನಲ್ಲೇ ಈಗ ವಾಹನ ಸವಾರರ ಜೇಬಿಗೆ ಕೂಡ ಕತ್ತರಿ ಬಿಡೋದು ಗ್ಯಾರಂಟಿ. ಹೌದು, ನೀವು ಕೇಳುತ್ತಿರುವುದು ನಿಜ. ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನಸಾಮಾನ್ಯರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ನೇರವಾಗಿ ನಮ್ಮ ಅಡುಗೆ ಮನೆ ಮತ್ತು ವಾಹನಗಳ ಮೇಲೆ ಬೀರುತ್ತಿದೆ. ಈಗಾಗಲೇ ಅಡುಗೆ ಅನಿಲ ಮತ್ತು ಎಣ್ಣೆ ಬೆಲೆ ಏರಿಕೆ ಕಂಡಿದೆ. ಈಗ ಸರದಿ ಪೆಟ್ರೋಲ್ ಮತ್ತು ಡೀಸೆಲ್ದು ಒಂದಲ್ಲ ಎರಡಲ್ಲ, ಈ ಬಾರಿ ಆಗುವ ಏರಿಕೆ ನಿಮ್ಮ ನಿದ್ದೆ ಕೆಡಿಸೋದು ಖಂಡಿತ. ಈ ಬೆಲೆ ಏರಿಕೆ ಕೇವಲ ಗಾಳಿ ಸುದ್ದಿಯಲ್ಲ. ದೇಶದ ಪ್ರಮುಖ ತೈಲ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈಗಾಗಲೇ ತನ್ನೆಲ್ಲ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಪತ್ರ ಬರೆದಿದೆ. ಯಾಕೆ ಹೀಗಾಗುತ್ತಿದೆ? ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 60% ಹೆಚ್ಚಾಗಿದೆ. ಕೇವಲ ಕೆಲವೇ ದಿನಗಳಲ್ಲಿ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ ದರ $70 ನೇರವಾಗಿ $115ಗೆ ಜಿಗಿದಿದೆ. ಈ ದೊಡ್ಡ ಮಟ್ಟದ ವ್ಯತ್ಯಾಸವನ್ನ ಭರಿಸಲು ಕಂಪನಿಗಳಿಗೆ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆ ಒಂದೇ: ಎಷ್ಟು ಏರಿಕೆಯಾಗಬಹುದು? ಮಾಹಿತಿಗಳ ಪ್ರಕಾರ ಬೆಲೆ ಏರಿಕೆ ಅಂದ್ರೆ ಪೆಟ್ರೋಲ್ನ ಪ್ರತಿ ಬೆಲೆ ಲೀಟರ್ಗೆ 22 ರೂಪಾಯಿಯವರೆಗೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಅಂದರೆ ಸದ್ಯ 103 ರೂಪಾಯಿ ಇರುವ ಪೆಟ್ರೋಲ್ 125 ರೂಪಾಯಿಗಳಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಡೀಸೆಲ್ ಕತೆ ಅದಕ್ಕಿಂತ ಭೀಕರವಾಗಿದೆ. ಡೀಸೆಲ್ ದರ 24 ರೂಪಾಯಿ ಹೆಚ್ಚಾಗುವ ಭೀತಿ ಇದೆ. ಸದ್ಯ 91 ರೂಪಾಯಿ ಇರುವ ಡೀಸೆಲ್ ದರ ನಂತರ ದಿನಗಳಲ್ಲಿ 115 ರೂಪಾಯಿಗೆ ಏರಿಕೆಯಾಗಬಹುದು. ಯಾವ ಕ್ಷಣದಲ್ಲಾದರೂ ಈ ಆದೇಶ ಜಾರಿಗೆ ಬರಬಹುದು ಎಂದು ಕಂಪನಿಗಳು ಎಚ್ಚರಿಸಿವೆ. ಯೋಚನೆ ಮಾಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಇಷ್ಟೊಂದು ಏರಿಕೆಯಾದ್ರೆ ನಮ್ಮ ಬದುಕು ಏನಾಗಬೇಡ? ಕೇವಲ ವಾಹನ ಸವಾರರಷ್ಟೇ ಅಲ್ಲ, ತರಕಾರಿ, ಹಣ್ಣು ಮತ್ತು ದಿನಬಳಕೆಯ ವಸ್ತುಗಳ ಸಾಗಣೆ ವೆಚ್ಚ ಹೆಚ್ಚಾಗುತ್ತದೆ. ಇದರಿಂದ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಈಗಾಗಲೇ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಶುರುವಾಗಿದೆ. ಸದ್ಯದಲ್ಲೇ ನಗರದ ಜನರಿಗೆ ಬೆಲೆ ಏರಿಕೆಯ ಬಿಸಿ ಕೂಡ ಜೋರಾಗಿ ತಟ್ಟಲಿದೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳು ನಮ್ಮ ದೈನಂದಿನ ಬದುಕಿನ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತವೆ ಎಂಬುದಕ್ಕೆ ಇದು ಸಾಕ್ಷಿ. ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತದೆ? ತೈಲ ಕಂಪನಿಗಳ ಈ ನಿರ್ಧಾರ ಜನಸಾಮಾನ್ಯರನ್ನು ಎಲ್ಲಿಗೆ ತಂದು ನಿಲ್ಲಿಸಲಿದೆ? ಕಾದು ನೋಡಬೇಕು. ನಿಮ್ಮ ವಾಹನಗಳಿಗೆ ಹಿಂದೆ ಫುಲ್ ಟ್ಯಾಂಕ್ ಮಾಡಿಸಿಕೊಳ್ಳುವುದು ಒಳ್ಳೆಯದೇನೋ ಎಂಬ ಚರ್ಚೆ ಈಗ ಶುರುವಾಗಿದೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.